ಕೊಡೆ ಕೊಡೆ ನಾನು ಮಾಡ್ತೀನಿ IPL ಮ್ಯಾಚ್. ಕೊಡಲ್ಲ ಹೋಗು. ಅಮ್ಮ ಅಮ್ಮ ನೋಡಮ್ಮ ಅಣ್ಣ ರಿಮೋಟ್ ಕಿತ್ಕೊಂಡ. ಕೊಡಿ ಬರೀ ಟಿವಿ ಮತ್ತೆ ಬಿಗ್ ಬಾಸ್ ನೋಡೋದೇ ಆಯ್ತು. ನೆಕ್ಸ್ಟ್ ಸೀರಿಯಲ್ ನೋಡ್ಬೇಕು. ಅಯ್ಯೋ ಪಕ್ಕ ಸತ್ತೋದ್ರಲ್ಲ. ಸುಮ್ಮನೆ ಅದು ನಮ್ಮ ಅಕ್ಕ ಸತ್ತೋಗಿದ್ದಾಳೆ ಅಂತ ನಾನು ಅಂತಿದ್ರೆ ನಿಮ್ಗೆ ಒಂಥರ. ಓ ನಿಮ್ಮ ಅಕ್ಕ ಸತ್ತೋಲ್ಲ, ಯಾವಾಗ್ಲೂ ಬಂದು ನನ್ನ ಗಂಡ ಡೈಮಂಡ್ ನೆಕ್ಲೆಸ್ ಕೊಡಿಸ್ದ ಅದ್ ಕೊಡಿಸ್ದ ಅಂತಿದ್ದ ಓದ್ಲಾ? ಮುಚ್ಚಿ ಬಾಯಿ, ಯಾವ ಅಕ್ಕ ಅಲ್ಲ, ಸೀರಿಯಲ್ ಅಲ್ಲಿ ಅಕ್ಕ ಸತ್ತೋದ್ಲು. ನೀನ್ ಸೀರಿಯಲ್ ಸತ್ತೋಗಿದ್ದಕ್ಕೆ ಸೀರಿಯಸ್ ಆಗಿದ್ಯಾ? ನಾನೆಲ್ಲೋ ನಮ್ಮನೆಯಲ್ಲೇ ಸತ್ತೋದ್ರೇನೋ ಅನ್ಕೊಂಡೆ. ಅಮ್ಮ ಪಾಸ್ಟರ್ ಬಂದ್ರ, ಅಮ್ಮ ಪಾಸ್ಟರ್ ಬಂದ್ರ. ಆರಾಧನೆ ಆರಾಧನೆ ಆರಾಧನೆ. ಅಪ್ಪ ನಿಮ್ಮನ್ನು ನೋಡೋಕೆ ತುಂಬಾ ಸಂತೋಷ ಆಗ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹೇಗಿದ್ದೀರಾ ಕಿರಣ್ ಅವರೇ? ನಾವು ಚೆನ್ನಾಗಿದ್ದೀವಿ. ಪಾಸ್ಟರ್ ನಮ್ಮ ಅಪ್ಪ ಅಮ್ಮ ಹೇಳ್ತಿರ್ತಾರೆ ಪ್ರೇಯರ್ ಬಗ್ಗೆ. ನಮ್ಮಮ್ಮ ಇಲ್ಲ ಆಮೇಲೆ ಅಂತ ಆಗಲೇ ನಾನು ಹೇಗೆ ತಂತ ಕೇಳಿಸಿದ್ದೆ. ಕೇಳಿಸ್ತಿಲ್ಲ. ಸರಿ, ನಿಮ್ಮ ಕುಟುಂಬ ನೋಡಿ ಈಗ ಸಂತೋಷ ಆಯಿತು. ನಾನೀಗ ಪ್ರಾರ್ಥನೆ ಮಾಡ್ತೀನಿ. ಕಣ್ಣುಗಳನ್ನು ಮುಚ್ಚಿ. ಎಷ್ಟು ಒಟ್ಟಾಗಿ ಕುಟುಂಬವನ್ನು ಆಶೀರ್ವದಿಸಿದ್ದಾರೆ. ಕುಟುಂಬಕ್ಕೆ ನೀವು ಸಹಾಯ ಮಾಡುತ್ತಾರೆ. ಹಾಡಿದ್ದೀರ ಅವ್ರ ಕೈ ಕುಟುಂಬಕ್ಕೆ ಬದಲಾಯಿಸು ದೇವರೇ, ಬದಲಾಯಿಸು. और पत्नी कहेगी आगे और ठीक है, सारे संतोष ಎಷ್ಟು ನಾಟಕ ಮಾಡಿದ್ರೆ ನಿಮ್ಗೆಲ್ರಿಗೂ ಆಸ್ಕಾರ ಒಡೆ ಕೊಡಿಸ್ಬೇಕು. ಅಣ್ಣ ತಂಗಿಗಾಗ್ಲಿ ಹೆಂಡತಿಗಾಗ್ಲಿ. ಏನೇ ಬೆಳಗ್ಗೆ 4 ಗಂಟೆಗೆ ಎದ್ದು ಆಯ್ತು. ಎಲ್ಲಿ ಮತ್ತೆ ಯಾರು ಕಾಣಿಸ್ತಿಲ್ವಲ್ಲ? ಎಲ್ಲೋದ್ರು? ಯಾರು ಕಾಣಿಸ್ತಿಲ್ಲ. ಎಲ್ಲೋದ್ರು? ಎಲ್ಲಿಗೆ ಹೋಗಿದ್ದೆ? ಚರ್ಚಲ್ಲಿ ಸ್ನೇಹಿತರ ಸಭೆ ಇತ್ತು, ಅದಕ್ಕೆ ಹೋಗಿದ್ದೆ. ಮೊದಲು ಮನೆಯಲ್ಲಿ ಕೆಲಸ ಮಾಡು, ಆಮೇಲೆ ಆ ಚರ್ಚ್ ಈ ಚರ್ಚ್ ಅಂತ ಹೋಗ್ತೀನಿ. ಸರಿ. ಎಷ್ಟೊಂದು ಹೊಸ ಮೂವಿ ಪ್ರವಾಸ. ಹೌದಾ, ಬನ್ನಿ ಹೋಗೋಣ. ಮಗಳೇ, ಎಲ್ಲಿಗೆ ಹೋಗ್ತಿದ್ಯಾ? ಅಮ್ಮ, ಹೊಸ ಫಿಲಂ ಪ್ರವಾಸ ಮೂವಿ ರಿಲೀಸ್ ಆಗ್ತಿದೆ ಅಂತಮ್ಮ, ಹೋಗ್ತಾ ಇದ್ದೀನಿ. ಎಕ್ಸಾಮ್ ಇದೆ ಅಮ್ಮ, ಎಕ್ಸಾಮ್ ಇದೆ. ಏನೇ ಸ್ವಲ್ಪ ತಲೆ ನೋವಿದೆ, ಕಾಫಿ ಕೊಡು. ಸರಿ ತಗೊಳ್ಳಿ. ಅಮ್ಮ, ನಾನು ಸತ್ತೋಗ್ತೀನಮ್ಮ. ಯಾಕಮ್ಮ, ಏನಾಯ್ತು? ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆದೆ. ಆಯ್ತು, ಸುಮ್ಮನೆ ಏನಾಗಲ್ಲ. ಏನಾಯ್ತು ನನ್ನ ಮಗನಿಗೆ ಅಂತವಳಲ್ಲ? ಎಕ್ಸಾಮ್ ಅಲ್ಲಿ ಫೇಲ್ ಆದ್ಲಂತೆ. ಅಬ್ಬ, ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ. ನಾನು ಕಟ್ಟಿರೋ ದುಡ್ಡೆಲ್ಲ ವೇಸ್ಟ್ ಆಯ್ತು. ನಾನು ದುಡ್ಡೆಲ್ಲ ವೇಸ್ಟ್ ಆಯ್ತಾ?
ಏನೋ ತೂರಾಡ್ಕೊಂಡು ಬರ್ತಿದ್ಯಾ, ಕುಡ್ದಿದ್ಯಾ ಹೆಂಗೆ? ಕುಡ್ತಿದ್ದೀನಪ್ಪ, ಏನ್ ಮಾಡ್ತಿಲ್ಲ? ನನ್ ಮುಂದೆನೆ ಕುಡ್ದಿದ್ದೀನಿ ಅಂತ ಹೇಳಕ್ ಎಷ್ಟೋ ಧೈರ್ಯ ನಿನಗೆ? ಅಪ್ಪ ನಿಮ್ಮಿಂದನೇ ಆಗಿಲ್ಲಪ್ಪ ಇದು. ನಾನೇನು ಮಾಡ್ದೆ? ಚಿಕ್ಕ ಮಗುವಿಂದ ನಾನು ನಿನ್ನ ನೋಡಿ ತರ ಕಲ್ತಪ್ಪ. ಅಯ್ಯೋ ದೇವ್ರೆ, ನನ್ನಿಂದಲೇ ನನ್ನ ಮಕ್ಳು ಹಾಳಾದ್ರಲ್ಲಪ್ಪ. ನನ್ನ ಮಗ ನನ್ನ ಶಾಪನೇ ಯಾಕಪ್ಪ ಅವ್ರಿಗೂ ಕೊಟ್ಟೆ? ನನ್ನಿಂದ ನನ್ನ ನೋಡಿ ಅವನು ಈ ತರ ಕಲ್ತಿದ್ದಾನೆ. ಯಾಕೆ ದೇವ್ರೆ ನನ್ನ ಪಾಪನ ಅವ್ರಿಗೆ ಕೊಟ್ಟಿದ್ಯಾ? ನನ್ನ ಮಗಳು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದಾಳೆ. ನನ್ನ ಪಾಪಗಳನ್ನೆಲ್ಲ ಕ್ಷಮಿಸಿ ನಾನು ವಿದ್ಯಾರ್ಥಿ ನಡೀತೀನಪ್ಪ. ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸ್ಬೇಕಪ್ಪ. ಅಮ್ಮ ಫಸ್ಟ್ ಬಂದ್ರು. ಎಲ್ಲರೂ ಕೂತ್ಕೊಳ್ಳಿ. ಆರಾಧನೆ ಆರಾಧನೆ. ಅಪ್ಪ, ನಾನು ಯಾವಾಗ ಬಂದ್ರು ನೀವು ಇದೇ ಹಾಡು ಆಡ್ತಾ ಇರ್ತೀರಾ? ಫಸ್ಟೇ ನಮ್ಮ ಅಪ್ಪ ಅಮ್ಮನಿಗೆ ಇದೆ ಹಾಡು ಇಷ್ಟ ಫಸ್ಟೇ. ನೀವು ಇಷ್ಟು ದಿನ ನಾನು ತಯಾರು ಮಾಡಿದೆ ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ. ದೇವರು ನನಗೆ ನಿಮ್ಮ ಬಗ್ಗೆ ತಿಳಿಸಿದ್ದಾನೆ. ಒಬ್ಬ ಚಿಕ್ಕ ಮಗಳು ಬಿಗ್ ಬಾಸ್ ಮತ್ತು ಟಿವಿ ಸೀರಿಯಲು, ಟಿವಿ ಪಿಕ್ಚರ್ ನೋಡ್ಕೊಂಡು ಪ್ರಭಾಸ್ ಪಿಕ್ಚರು, ಆಮೇಲೆ ದೊಡ್ಡ ಮಗ ಹುಡುಕತನಕ್ಕೆ ಡ್ರಿಂಕ್ಸ್ಗೆ ಅಡಿಕ್ಟ್ ಆಗಿದ್ದಾನೆ. ಇನ್ನು ಕಿರಣ್ ಅವರು ಕುಟುಂಬದ ಸದಸ್ಯರಾಗಿ ಅವರು ಹುಡುಕತನಕ್ಕೆ ದಾಸರಾಗಿದ್ದಾರೆ. ಇನ್ನು ಅವರ ಪತ್ನಿ ಸೀರಿಯಲಲ್ಲಿ ತುಂಬ ಅಡಿಕ್ಟ್ ಆಗಿದ್ದಾರೆ. ನಿಮಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನೀವು ಪಶ್ಚಾತ್ತಾಪದಿಂದ ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು ಕ್ಷಮಿಸುವವರಾಗಿದ್ದಾರೆ. ನೀವು ಪ್ರಾರ್ಥಿಸಿದರೆ ನಾನು ಪ್ರಾರ್ಥನೆ ಮಾಡುತ್ತೇನೆ. ಈ ಸ್ತ್ರೀಯ ಕುಟುಂಬವನ್ನು ನೀವು ಆಶೀರ್ವದಿಸಿದೆಯಲ್ಪ. ನೀವು ಇಷ್ಟು ದಿನ ತಪ್ಪು ಮಾಡಿದ್ರಂತ ಹೌದು, ಪ್ರತಿಯೊಂದು ತಪ್ಪುಗಳು ನೀನು ಕ್ಷಮೆ ನೀಡುವವನಾಗಿದ್ದಾರಂತ ಹೌದು. ಅವನಿಲ್ಲ ಕಲ್ಮಶಗಳಿದ್ದಾಗ ಹೌದಪ್ಪ, ಅವರನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು, ಅವರ ಮಕ್ಕಳನ್ನು ಹೌದು ಅಪ್ಪ ಮಗುವಿನಂತೆ ಹೌದು ನೀವು ಬದಲಾಯಿಸಬೇಕಾಗಿ ಹೇಳ್ತಾರೆ. ಅವಳ ಮಗಳು ಒಳ್ಳೆಯ ಎಜುಕೇಷನಲ್ಲಿ ರ್ಯಾಂಕ್ ಬರಲಿಕ್ಕೆ ಅವರು ನಡೆಸಬೇಕು, ಅವರು ಗಮನಿಸಬೇಕು, ಅವರ ಕುಟುಂಬವನ್ನು ಆಶೀರ್ವದಿಸುವ ನಾನು ಹೋಗ್ತಾ ಇದ್ದೀನಿ. ಹೀಗೆ ಪ್ರಾರ್ಥಿಸ್ತಾ ಇರಿ. ದೇವರಿಗೆ ಕ್ಷಮೆ. ಅಪ್ಪ ಅಪ್ಪ ಕ್ಷಮಿಸಪ್ಪ, ಅಪ್ಪ ಕ್ಷಮಿಸಪ್ಪ. ಅಪ್ಪ ನಾನು ಕ್ಷಮಿಸಪ್ಪ. ದೇವರೇ ನಿಮ್ಮನ್ನು ಕ್ಷಮಿಸಿದರೆ ನಾನು ನಿಮ್ಮನ್ನು ಕ್ಷಮಿಸ್ತೀನಿ. ನೀವು ನನ್ನ ಕ್ಷಮಿಸಬೇಕು ರೀ, ನನ್ನ ಕ್ಷಮಿಸಿ. ನಾವಿನ್ ಮೇಲಿಂದ ಕುಟುಂಬ ಸಮೇತರಾಗಿ ಸಭೆಗೆ ಹೋಗಿ ದೇವರಿಗೆ ವಿಧೇಯ